ಮತ್ತೆ ಕೆಲವು ಪಂಕ್ಚುಯೇಷನ್ ಮಾರ್ಕ್ಸ್ ಇದೆ. ನೀವು ನೋಡ್ತಾ ಇರಂಗೆ ಇಲ್ಲಿ ಎಲ್ಲ ಆಲ್ಫಾಬೆಟ್ಸ್ A to Z ಆಲ್ಫಾಬೆಟ್ಸ್. ಓಕೆ, ಬೇಸಿಕ್ ಪೀಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲಿಂದ ಇಷ್ಟು ಕವರ್ ಮಾಡಿದ್ವಿ, ಇನ್ನು ಕೆಲವು ಪಂಕ್ಚುಯೇಷನ್ ಮಾರ್ಕ್ಸ್ ಎಲ್ಲ ಇದೆ. ಇಲ್ಲಿ ಮೇಲೆ ಹೋದ್ರೆ ಇದು ನಂಬರ್ ಕೀಸ್ ಸಿಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ಈ ಕಂಟ್ರೋಲು, ಆಲ್ಟ್ ಇವೆಲ್ಲ ಇದೆ. ಇಲ್ಲಿ ವಿಂಡೋಸ್ ಬಟನ್ ಈ ತರದೆಲ್ಲ ಕೀಸ್ ಇದೆ. ಈ ಕಂಟ್ರೋಲ್ ಆಲ್ಟ್ ಅನ್ನೋದು ಇಂಪಾರ್ಟೆಂಟ್. ಏನು ಅಂತ ಹೇಳ್ತೀನಿ ನಾನು. ತುಂಬಾ ಹೆಚ್ಚು ರೆಸಿಸ್ಟೆನ್ಸ್ ಇದ್ದಾಗ ನಮಗೆ 0 ಅಂದರೆ ಆಫ್ ಎಂಬಂತಹ ಔಟ್ಪುಟ್ ಸಿಗುತ್ತದೆ. ಕಡಿಮೆಯಾದಾಗ ನಮಗೆ 1 ಅಂದರೆ ಆನ್ ಆದ ಔಟ್ಪುಟ್ ಸಿಗುತ್ತದೆ. ಹೀಗೆ ಟ್ರಾನ್ಸಿಸ್ಟರ್ ಸ್ವಿಚ್ ನಂತೆ ಕೆಲಸ ನಿರ್ವಹಿಸುತ್ತದೆ. ಇದಲ್ಲದೆ ಕಡಿಮೆ ಇನ್ಪುಟ್ ಕರೆಂಟ್ ಅನ್ನು ಪಡೆದುಕೊಂಡು ಹೆಚ್ಚಿನ ಔಟ್ಪುಟ್ ಕರೆಂಟ್ ಅನ್ನು ಸಹ ಕೊಡುತ್ತದೆ. ಇದರಿಂದಾಗಿ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ನಂತೆಯೂ ಕೆಲಸ ಮಾಡುತ್ತದೆ. ವರ್ಡ್ ಪ್ಯಾಡ್, ನೋಟ್ ಪ್ಯಾಡ್ ತುಂಬಾ ಸಿಂಪಲ್. ವರ್ಡ್ ಪ್ಯಾಡ್ ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ಡ್. MS ವರ್ಡ್ ತುಂಬಾ ಅಡ್ವಾನ್ಸ್ಡ್. ಇವಕ್ಕೆ ಡಿಫ್ರೆನ್ಸ್ ಏನು ಅಂತ ನಾನು ಹೇಳ್ತೀನಿ. ಸೊ ಇದು ಟೆಕ್ಸ್ಟ್ ಯೂಸ್ ಮಾಡೋದಕ್ಕೆ ಇದು ಈ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡ್ತೀವಿ. ಇನ್ನ ಓಪನ್ ಮಾಡೋದಕ್ಕೆ ನಾವು ಯೂಸ್ ಮಾಡೋ ಸಾಫ್ಟ್ವೇರ್ ನೋಟ್ ಪ್ಯಾಡ್. ಇಲ್ಲಿ ನಾವು ಏನೋ ಒಂದು ಸಿಂಪಲ್ ಆಗಿ ಹಿಂಗೆ ಇವಾಗ ನಾವು ಟೈಪಿಂಗ್ ಎಲ್ಲ ಇದ್ರಲ್ಲ ಮಾಡಿದ್ದು, ಈ ತರ ಮಾಡ್ಬಿಟ್ಟು ಇದನ್ನ ಸೇವ್ ಮಾಡ್ತೀವಿ. ಈ ತರ ಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ ಸೇವ್ ಅಂತ ಕೊಡ್ಬೋದು. ಈಗ ಟೆಕ್ಸ್ಟ್ ನೋಡೋಣ. ಕಂಪ್ಯೂಟರ್ ಅಲ್ಲಿ ಟೆಕ್ಸ್ಟ್ ನ ನೀವು ಯಾವ ಸಾಫ್ಟ್ವೇರ್ ಯೂಸ್ ಮಾಡಬಹುದು ಟೆಕ್ಸ್ಟ್ಗೆ ಅಂತ ಅಂದ್ರೆ, ಮೇನ್ ಆಗಿ ನೋಟ್ ಪ್ಯಾಡ್ ಅಂತ ಒಂದಿದೆ, ವರ್ಡ್ ಪ್ಯಾಡ್ ಅಂತ ಒಂದಿದೆ. ಅದು ಬಿಟ್ರೆ ನೆಕ್ಸ್ಟ್ MS ಆಫೀಸ್ದು MS ವರ್ಡ್. ಎಕ್ಸೆಲ್ ಬೇಡ. ಎಕ್ಸೆಲ್ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿರೋ ಡಾಕ್ಯುಮೆಂಟ್ ಅದು. ಇವು ಬೇಸಿಕ್ ಆಗಿ ಯೂಸ್ ಮಾಡುವಂಥದ್ದು. ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್. ನೋಟ್ ಪ್ಯಾಡ್ ತುಂಬಾ ಸಿಂಪಲ್. ವರ್ಡ್ ಪ್ಯಾಡ್ ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ಡ್. MS ವರ್ಡ್ ತುಂಬಾ ಅಡ್ವಾನ್ಸ್ಡ್. ಇವಕ್ಕೆ ಡಿಫ್ರೆನ್ಸ್ ಏನು ಅಂತ ನಾನು ಹೇಳ್ತೀನಿ. ಸೊ ಇದು ಟೆಕ್ಸ್ಟ್ ಯೂಸ್ ಮಾಡೋದಕ್ಕೆ ಇದು ಈ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡ್ತೀವಿ. ಇನ್ನ ಪೇಂಟ್, ಇದು ಏನೋ ಇಮೇಜ್ಗಳು ಬೇರೆ ಪ್ರೋಸೆಸ್ ಮಾಡೋದಕ್ಕೆ, ವರ್ಕ್ ಮಾಡೋದಕ್ಕೆ ನಾವು ಕೆಲವು ಟೂಲ್ಗಳನ್ನ ಯೂಸ್ ಮಾಡ್ಬೋದು. MS ಪೇಂಟ್ ಇದು ತುಂಬಾ ಬೇಸಿಕ್ ಆಗಿರೋದು. ವಿಂಡೋಸ್ ಅಲ್ಲೇ ಬಂದ್ಬಿಡುತ್ತೆ ಇದು MS ಪೇಂಟ್. ಕೋರಲ್ಡ್ರಾ ಅಂತ ಒಂದಿದೆ. ಇವೆಲ್ಲ ನೀವು ಕೇಳಿರ್ಬೋದಲ್ವಾ, ಕೋರಲ್ಡ್ರಾ, ಅಡೋಬ್ ಫೋಟೋಶಾಪ್, ಇವು ಉದಾಹರಣೆಗಳು. ಇಮೇಜಸ್ ನ ಓಪನ್ ಮಾಡೋದಕ್ಕೆ, ಇಮೇಜ್ ಮೇಲೆ ವರ್ಕ್ ಮಾಡೋದಕ್ಕೆ, ಸೇವ್ ಮಾಡೋದಕ್ಕೆ ಎಲ್ಲ ಇವನ್ನ ಯೂಸ್ ಮಾಡ್ತೀವಿ. ಆಯ್ತಾ? ಇನ್ನು ಆಡಿಯೋ ವಿಡಿಯೋ ಬೇಡ. ಇದು ನಾವು ಬೇಸಿಕಲಿ ನಾವು ಕಂಪ್ಯೂಟರ್ ಬೇಸಿಕ್ ಸ್ಟೂಡೆಂಟ್ಸ್ಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ, ಪ್ರೊಫೆಷನಲ್ ಆಗಿ ಯೂಸ್ ಮಾಡೋದ್ರಿಂದ ಇವೆರಡು ಸಾಕು. ಆಡಿಯೋಗೂ ವಿಡಿಯೋಗೂ ಇದೆ. ಅದೇ ತರ ಆಡಿಯೋ ಎಡಿಟರ್ ಇರುತ್ತೆ, ವಿಡಿಯೋ ಎಡಿಟರ್ಸ್ ಇರುತ್ತೆ. ಅವೆಲ್ಲ ಬೇಡ, ಔಟ್ ಆಫ್ ಸ್ಕೋಪ್ ಅಂತ ಹೇಳ್ಬೋದು. ನಮ್ ಕ್ಲಾಸ್ಗೆ ಅದು ಔಟ್ ಆಫ್ ಸ್ಕೋಪ್. ಅವನ್ನೆಲ್ಲ ಸದ್ಯಕ್ಕೆ ಕಾನ್ಸಂಟ್ರೇಟ್ ಮಾಡೋದು ಬೇಡ ನಾವು. ಇವು ಜಾಸ್ತಿ ಹೆಚ್ಚಾಗಿ ನಾವು ಯೂಸ್ ಮಾಡೋದು. ಟೆಕ್ಸ್ಟ್ ಮೇಲೆ ವರ್ಕ್ ಮಾಡ್ತೀವಿ, ಇಮೇಜ್ ಮೇಲೆ ವರ್ಕ್ ಮಾಡ್ತೀವಿ. ಸೊ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ನಾನು ಇವು ಇಂಪಾರ್ಟೆಂಟ್. ಇದು ಬೇಸಿಕಲ್. ನೋಟ್ ಪ್ಯಾಡ್ ಅನ್ನೋದು ಟೆಕ್ಸ್ಟ್ ಮೇಲೆ ವರ್ಕ್ ಮಾಡೋದಕ್ಕೆ ತುಂಬಾ ಬೇಸಿಕ್ ಆಗಿದೆ. ವರ್ಡ್ ಪ್ಯಾಡ್ ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ಡ್. MS ವರ್ಡ್ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಡ್. ಅದೇ ತರ ಇವು ಮೂರು. ಈಗ ನೀವು ನೋಟ್ ಪ್ಯಾಡ್ ಅಲ್ಲಿ ಏನು ಅಂತಂದ್ರೆ ಸಿಂಪಲ್ ಟೆಕ್ಸ್ಟ್ ನ ನೀವು ಸ್ಟೋರ್ ಮಾಡಬಹುದು. ಸಿಂಪಲ್ ಆಗಿ
ಸಿಂಪಲ್ ಆಗಿ ಏನೋ ಒಂದು ಇನ್ಫಾರ್ಮೇಶನ್ ಬೇಕು, ಏನೋ ಒಂದು ಇನ್ಫಾರ್ಮೇಶನ್ ಸುಮ್ಮನೆ ಹಂಗೆ ಸ್ಟೋರ್ ಆಗಿರುತ್ತೆ. ವರ್ಡ್ ಪ್ಯಾಡ್ ಅಲ್ಲಿ ಸ್ವಲ್ಪ ಫಾರ್ಮ್ಯಾಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು. ಟೆಕ್ಸ್ಟ್ ಇದೇ ತರನೇ ಸೇವ್ ಆಗ್ಬೇಕು, ಇದೇ ಫಾರ್ಮ್ಯಾಟ್ ಅಲ್ಲಿ ಸೇವ್ ಆಗ್ಬೇಕು, ಇದೇ ಫಾಂಟ್ ಅಲ್ಲಿ ಸೇವ್ ಆಗ್ಬೇಕು. ಫಾಂಟ್, ಫಾರ್ಮ್ಯಾಟ್, ಅಲೈನ್ಮೆಂಟ್ ಇವೆಲ್ಲ ಬರುತ್ತೆ ಇದರಲ್ಲಿ. ವರ್ಡ್ ಪ್ಯಾಡ್ಗೆ MS ವರ್ಡ್ಗೆಲ್ಲ ಹೋದಾಗ ಇವೆಲ್ಲ ಬರುತ್ತೆ. ಕಲರ್ ಕೊಡೋದು, ಟೆಕ್ಸ್ಟ್ ಗೆ ಕಲರ್ ಕೊಡೋದು, ಬೇರೆ ಬೇರೆ ಕಲರ್ ಕೊಡೋದು. ಆಮೇಲೆ ಇನ್ನು MS ವರ್ಡ್ ಹೋದ್ರೆ ಕೆಲವು ಸ್ವಲ್ಪ ಗ್ರಾಫ್ ನ ಆಡ್ ಮಾಡೋದು, ಅದರಲ್ಲಿ ಇಮೇಜಸ್ ನ ಆಡ್ ಮಾಡೋದು, ಇಮೇಜ್, ಚಾರ್ಟ್ ಇವನ್ನೆಲ್ಲ ಸೇರಿಸ್ಕೊಂಡು ಹೋಗ್ತೀವಿ MS ವರ್ಡ್ಗೆ. ಇಲ್ಲಿ ಪ್ಲೇನ್ ಟೆಕ್ಸ್ಟ್ ಇರುತ್ತೆ, ಯಾವ್ದೋ ಒಂದು ಫಾಂಟ್ ಅಲ್ಲಿ, ಯಾವ್ದೋ ಒಂದು ಇದರಲ್ಲಿ ಸುಮ್ಮನೆ ಸಿಂಪಲ್ ಆಗಿ ಸ್ಟೋರ್ ಆಗಿರುತ್ತೆ ನೋಟ್ ಪ್ಯಾಡ್ ಅಲ್ಲಿ. ಅದೇ ನೀವು ವರ್ಡ್ ಪ್ಯಾಡ್ಗೆ MS ವರ್ಡ್ ಹೋದ್ರೆ ಈ ತರ ಫಾಂಟ್ಗಳು, ಫಾರ್ಮ್ಯಾಟ್ಗಳು, ಅಲೈನ್ಮೆಂಟ್, ಫಾಂಟ್, ಕಲರ್, ಟೆಕ್ಸ್ಟ್ ಗೆ ಕಲರ್, ಇಮೇಜಸ್, ಚಾರ್ಟ್ ಇವನ್ನೆಲ್ಲ ಸೇರಿಸ್ಕೊಂಡು ಹೋಗ್ತೀವಿ. ಆಯ್ತಾ? ಅದೇ ತರ ಇಮೇಜಸ್ ಬಂದ್ರೆ MS ಪೇಂಟ್ ಅಲ್ಲಿ ಬೇಸಿಕ್ ಪೇಂಟ್ ಕಲರ್ ಕೊಡೋದು, ಏನೋ ಒಂದು ಶೇಪ್ ಹಾಕೋದು, ಸ್ಕ್ವೇರ್ ಶೇಪ್, ಮತ್ತೆ ಒಂದು ಸ್ಕ್ವೇರ್ ಒಳಗಡೆ ಒಂದು ಟೆಕ್ಸ್ಟ್ ನ ಟೈಪ್ ಮಾಡೋದು, ಯಾವ್ದೋ ಒಂದು ಇಮೇಜ್ ನ ತಗೊಂಡ್ ಬಂದು ಇಲ್ಲಿ ಕೂರ್ಸೋದು, ಇಂಟರ್ನೆಟ್ ಇಂದ ಒಂದು ಇಮೇಜ್ ನ ತಂದು ಕೂರ್ಸೋದು, ಈ ತರ ಎಲ್ಲ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು MS ಪೇಂಟ್ ಅಲ್ಲಿ. CorelDRAW ಅಲ್ಲಿ ಅದು ಅಡ್ವಾನ್ಸ್ಡ್ ಗ್ರಾಫಿಕ್ಸ್ ಎಲ್ಲ ಇದು ಮಾಡೋ ಗ್ರಾಫಿಕ್ ವರ್ಕ್ ಇರುತ್ತೆ. ಅದರಲ್ಲಿ ಲೋಗೋಗಳು ಡಿಸೈನ್ ಮಾಡೋದು, ಏನೇನೋ ಇರುತ್ತೆ, ವಿಸಿಟಿಂಗ್ ಕಾರ್ಡ್, ಪೋಸ್ಟರ್ಗಳು ಇವೆಲ್ಲ ಡಿಸೈನ್ ಮಾಡೋದು, ಅವೆಲ್ಲ ಇದ್ರಲ್ಲಿ ಬರುತ್ತೆ ಫೋಟೋಶಾಪ್ ಅಲ್ಲಿ, CorelDRAW ಅಲ್ಲಿ. ಅವೆಲ್ಲ ನಮ್ಮ ಈ ಕಂಪ್ಯೂಟರ್ ಕಲಿ ಇತಿಮಿತಿಯಿಂದ ಹೊರಗಡೆ ಇದೆ. ಅದು ಸಾಧ್ಯ ಆದ್ರೆ ಸ್ವಲ್ಪ ಬೇಸಿಕ್ಗಳು ಇದನ್ನು ಹೇಳೋಣ ಕೊನೆ ಎಪಿಸೋಡ್ ಅಲ್ಲಿ ಸ್ವಲ್ಪ ಬೇಸಿಕ್ಗಳನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಈಗ ಜಸ್ಟ್ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಇದು ಏನಿರುತ್ತೆ, ಟೆಕ್ಸ್ಟ್ ನ ಹೇಗೆ ಸ್ಟೋರ್ ಆಗಿರುತ್ತೆ ಕಂಪ್ಯೂಟರ್ ಅಲ್ಲಿ, ಇಮೇಜಸ್ ಯಾವ ತರ ಸ್ಟೋರ್ ಆಗಿರುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ಹೇಳೋದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಈಗ ಇಲ್ಲೇ ನೋಡೋಣ, ಪ್ರಾಕ್ಟಿಕಲ್ ಆಗಿ ನೋಡೋಣ. ಒಂದು ನೋಟ್ ಪ್ಯಾಡ್ ನೀವು ಇವಾಗ ನೋಡಿ, ನಾನು ಅವಾಗಲೇ ಫೋಲ್ಡರ್ಗಳು ಮಾಡಿದ್ನಲ್ಲ ಇಂಡಿಯಾ, ಇಲ್ಲೊಂದು ನೋಟ್ ಪ್ಯಾಡ್ ನ ನಾನು ಕರ್ನಾಟಕ ಒಳಗೆ ಒಂದು ನೋಟ್ ಪ್ಯಾಡ್ ಇಲ್ಲಿ ನೀವು ಹೋಗ್ಬಿಟ್ಟು ನೋಟ್ ಪ್ಯಾಡ್ ಅಂತ ಅಂದ್ರೆ ಇಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಇದೆ. ಇದು ಓಪನ್ ಆಗೋದು ನೋಟ್ ಪ್ಯಾಡ್ ಅಲ್ಲಿ. ಇದಕ್ಕೆ ನಾವು ನೋಟ್ ಪ್ಯಾಡ್ ನೋಡಿ, ಇಲ್ಲಿದೆ ನೋಡಿ ನೋಟ್ ಪ್ಯಾಡ್ ಅಂತ ಇದೆ. ಇದು ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್, ಅದನ್ನ ಓಪನ್ ಮಾಡೋದಕ್ಕೆ ನಾವು ಯೂಸ್ ಮಾಡೋ ಸಾಫ್ಟ್ವೇರ್ ನೋಟ್ ಪ್ಯಾಡ್. ಇಲ್ಲಿ ನಾವು ಏನೋ ಒಂದು ಸಿಂಪಲ್ ಆಗಿ ಹಿಂಗೆ ಟೈಪ್, ಇವಾಗ ನಾವು ಟೈಪಿಂಗ್ ಎಲ್ಲ ಇದ್ರಲ್ಲ ಮಾಡಿದ್ದು, ಈ ತರ ಮಾಡ್ಬಿಟ್ಟು ಇದನ್ನ ಸೇವ್ ಮಾಡ್ತೀವಿ. ಈ ತರ ಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ ಸೇವ್ ಅಂತ ಕೊಡ್ಬೋದು. ಸೇವ್ ಮಾಡ್ಬಿಟ್ಟು ಈ ತರ ಕ್ಲೋಸ್ ಮಾಡ್ಬೋದು. ಸೊ ಒಂದು ಫೋಲ್ಡರ್ ಒಳಗಡೆ ಒಂದು ಫೈಲ್ ನ ಕ್ರಿಯೇಟ್ ಮಾಡೋದು, ಮತ್ತೆ ಅದಕ್ಕೆ ಹೆಸರು ಕೊಡೋದು. ನೋಡಿ, ಅವ್ರ ಮೇಲೆ ಹಿಂಗ್ ಕ್ಲಿಕ್ ಮಾಡ್ತು ಅಂತಂದ್ರೆ, ಹಿಂಗೆ ಕ್ಲಿಕ್ ಮಾಡ್ತು ಅಂತಂದ್ರೆ ಅದಕ್ಕೆ ಹೆಸರು ಕೊಡ್ಬೋದು. ನಾವು ಏನಾದ್ರೂ ಒಂದು ಹೆಸರು ಕೊಡ್ಬೋದು, ಅದಕ್ಕೆ ಮೀನಿಂಗ್ಫುಲ್ ಆಗಿರೋ ಹೆಸರು ಕೊಡ್ಬೋದು. ಫೈಲ್ ಅಂತಾನೆ ಕೊಡೋಣ ಸುಮ್ನೆ. ಅಲ್ಲೊಂದು ಫೈಲ್ ಕ್ರಿಯೇಟ್ ಆಗಿದೆ, ಆಯ್ತಾ? ಅದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ. ನಾವು ಹಿಂದೆ ಟೈಪ್ ಮಾಡಿ ಏನಾದ್ರು ಟೈಪ್ ಮಾಡಿದ್ರೆ ಸೇವ್ ಆಗಿದ್ರೆ ಅದು ತೋರಿಸ್ತಾ ಇರುತ್ತೆ ನಮ್ಗೆ. ನಾನು ಸುಮ್ಮನೆ ಮೀನಿಂಗ್ಫುಲ್ ಆಗಿ ಏನಾದ್ರು ಟೈಪ್ ಮಾಡ್ತೀನಿ. ಓಕೆ, ಸಿಂಪಲ್ ಆಗಿ ನೋಡಿ, ಇಲ್ಲಿ ಅಲ್ವಾ, ಇದು ತುಂಬಾ ಸಿಂಪಲ್ ಆಗಿರೋ ಒಂದು ಅಪ್ಲಿಕೇಶನ್ ಕಂಪ್ಯೂಟರ್ ಅಲ್ಲಿ. ಅದಕ್ಕೆ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಿದೆ ಅಂತ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮ್ಗೆ ಇದು ಒಂದು ವಿಂಡೋನೇ, ಅಪ್ಲಿಕೇಶನ್ ವಿಂಡೋ. ಇದು ಅಲ್ಲಿ ಒಂದು ಫೋಲ್ಡರ್ ವಿಂಡೋ ತೋರಿಸಿದೆ ನಾನು. ಇದು ಒಂದು ಫೋಲ್ಡರ್ ವಿಂಡೋ. ಆ ಫೋಲ್ಡರ್ ಒಳಗಡೆ ಏನೇನಿದೆ ಇವೆಲ್ಲ ಕಾಣಿಸುತ್ತೆ. ಅದನ್ನ ಮಿನಿಮೈಸ್ ಮಾಡ್ಬೋದು, ಮ್ಯಾಕ್ಸಿಮೈಸ್ ಮಾಡ್ಬೋದು. ಅದೇ ತರ ಇದು ಒಂದು ಅಪ್ಲಿಕೇಶನ್ ವಿಂಡೋ, ನೋಟ್ ಪ್ಯಾಡ್ ಅಪ್ಲಿಕೇಶನ್ ವಿಂಡೋ. ಇದನ್ನು ಈ ತರ ಚಿಕ್ಕದ್ ಮಾಡ್ಕೊಬಹುದು, ಮ್ಯಾಕ್ಸಿಮೈಸ್ ಮಾಡ್ಕೊಬಹುದು, ಬೇಡ ಅಂತಂದ್ರೆ ಕ್ಲೋಸ್ ಮಾಡ್ಬೋದು. ಈ ತರ ಎಲ್ಲ ಇರುತ್ತೆ. ಓಕೆ, ಮಿನಿಮೈಸ್ ಮಾಡ್ಕೊಬಹುದು. ಈ ತರ ಇವೆಲ್ಲ ಇದೆ ಅಲ್ವಾ? ಇಲ್ಲಿ ನೀವು ನೋಡಿದ್ರೆ ನೋಡಿ, ನಾನು ಏನ್ ಹೇಳಿದೆ, ಈ ನೋಟ್ ಪ್ಯಾಡ್ ಅನ್ನೋದು ತುಂಬಾ ಬೇಸಿಕ್ ಆಗಿರೋ ಅಪ್ಲಿಕೇಶನ್. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ ತುಂಬಾ ಬೇಸಿಕ್ ಆಗಿರೋ ಒಂದು ಅಪ್ಲಿಕೇಶನ್ ನೋಟ್ ಪ್ಯಾಡ್. ಈ ನೋಟ್ ಪ್ಯಾಡ್ ಓಪನ್ ಮಾಡಿದ್ರೆ ನೀವಿಲ್ಲಿ ಏನಾದ್ರು ಇನ್ಫಾರ್ಮೇಶನ್ಗಳನ್ನ ಅಂದ್ರೆ ಟೆಕ್ಸ್ಟ್ ನ ಈ ತರ ಟೈಪ್ ಮಾಡಿ ಸೇವ್ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಈಗ ನೋಡಿ, ಈಗ ಇಲ್ಲಿ ನೋಡಿದ್ರೆ ಇದ್ರದ್ದು ಹೆಸರು ನಾನು ಫೈಲ್ ಅಂತ ಕೊಟ್ಟಿದ್ದೀನಿ. ನೀವೇನ್ ಬೇಕಾದ್ರೂ ಕೊಡ್ಬೋದು ಇಲ್ಲಿ ಹೆಸರನ್ನ, ನಿಮ್ಮ ಹೆಸರನ್ನು ಕೊಡ್ಬೋದು. ಏನಾದ್ರು ಹೆಸರು ಕೊಟ್ಬಿಟ್ಟು ಈ ತರ ನಿಮ್ಗೆ ಏನ್ ಬೇಕೋ ಹೆಸರು ಕೊಟ್ಬಿಟ್ಟು ಸೇವ್ ಮಾಡಿದ್ರೆ ನಿಮ್ಗೆ ಆ ಹೆಸರು ಕಾಣಿಸುತ್ತೆ. ನೋಡಿ, ಇಲ್ಲಿರೋದು ನೋಡಿ, ಇಲ್ಲಿ ಫೈಲ್ ಅಂತ ಇದೆಯಲ್ಲ, ಅದು ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಇದು ಸಾಫ್ಟ್ವೇರ್ ಹೆಸರು. ನೋಟ್ ಪ್ಯಾಡ್ ಸಾಫ್ಟ್ವೇರ್ ಯೂಸ್ ಮಾಡಿ ನಾವು ಫೈಲ್ ಓಪನ್ ಮಾಡಿದ್ದೀವಿ.
ಓಕೆ, ಫೈಲ್ ಅನ್ನೋದು ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಬೇರೆ ಹೆಸರೇ ಕೊಡೋಣ ಇದಕ್ಕೆ. ಬೆಂಗಳೂರು ಅಂತ ಕೊಡೋಣ, ಕರ್ನಾಟಕ ಬೆಂಗಳೂರು ಇರುತ್ತಲ್ವಾ, ಬೆಂಗಳೂರು ಅಂತ ಕೊಡೋಣ. ಓಕೆ, ಈಗ ನೋಡಿ ಚೇಂಜ್ ಆಯ್ತಲ್ವಾ, ಬೆಂಗಳೂರು ಅಂತ. ಓಕೆ, ಬೆಂಗಳೂರು. ಇದು ನೋಟ್ ಪ್ಯಾಡ್ ಅಪ್ಲಿಕೇಶನ್ ಓಪನ್ ಆಗಿದೆ. ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆಯೋ ಇದು ಮೆನು ಬಾರ್. ಮೆನು, ಇದನ್ನ ಮೆನು ಬಾರ್ ಅಂತೀವಿ. ಇಲ್ಲಿ ಒಂದೊಂದು ಕಾಣಿಸ್ತಾರೋ ಒಂದೊಂದು ಮೆನು, ಅಂದ್ರೆ ಅಲ್ಲಿ ಏನ್ ಮಾಡ್ಬೋದು ಇದನ್ನ. ನ್ಯೂ ಅಂತ ಅಂದ್ರೆ ಹೊಸದೊಂದು ಕ್ರಿಯೇಟ್ ಆಗುತ್ತೆ, ಹೊಸದೊಂದು ಓಪನ್ ಆಗುತ್ತೆ. ಟೆಕ್ಸ್ಟ್ ಫೈಲ್ ನೋಡಿ, ಹೊಸದಾಗೊಂದು ಓಪನ್ ಆಗುತ್ತೆ. ಬೆಂಗಳೂರು ಬೇಕಂತಂದ್ರೆ ಬೆಂಗಳೂರು ಓಪನ್ ಮಾಡಿ, ಬೇರೆ ಬೇಡ ಬೆಂಗಳೂರು ಸಾಕು ಅಂತಂದ್ರೆ ನ್ಯೂ ಅಂತ ಕೊಟ್ಬಿಟ್ಟು ಹೊಸದಾಗಿ ಓಪನ್ ಮಾಡ್ಕೊಬಹುದು. ಆ ಬೆಂಗಳೂರು ಕ್ಲೋಸ್ ಆಯ್ತು, ನ್ಯೂ ಅನ್ನೋದು ಬಂತು. ಆಯ್ತಾ, ಅದಕ್ಕೆ ನ್ಯೂ ಅಂತ. ಓಪನ್ ಅಂದ್ರೆ ಓಪನ್ ಕೊಟ್ರೆ ನಿಮ್ಗೆ ಬೇರೆ ಎಲ್ಲಾದ್ರೂ ಇದೆ ನೋಡಿ, ಇಲ್ಲೆಲ್ಲಾದ್ರೂ ಇಂಡಿಯಾ ಅಲ್ಲಿ, ತಮಿಳ್ನಾಡಲ್ಲಿ ಇನ್ಯಾವ್ದಾದ್ರು ಒಂದು ಫೈಲ್ ಇದ್ರೆ ಅದನ್ನ ಓಪನ್ ಮಾಡ್ಬೋದು ನೀವು. ಅದಕ್ಕೆ ಇದು ಓಪನ್ ಅಂತ. ಇವೆಲ್ಲ ತುಂಬಾ ಬೇಸಿಕ್ ಆಗಿರೋ ಆಪರೇಷನ್ಗಳು. ನ್ಯೂ ಅನ್ನೋದು ಹೊಸ ಡಾಕ್ಯುಮೆಂಟ್ ಓಪನ್ ಕ್ರಿಯೇಟ್ ಮಾಡೋದಕ್ಕೆ. ಓಪನ್ ಅಂದ್ರೆ ಹಳೆ ಡಾಕ್ಯುಮೆಂಟ್ ನ ಮತ್ತೆ ಓಪನ್ ಮಾಡೋದಕ್ಕೆ. ಸೇವ್ ಅಂತ ಅಂದ್ರೆ ಎಲ್ಲ ಕೆಲಸ ಮಾಡಾದ್ಮೇಲೆ ಸೇವ್ ಮಾಡೋದಕ್ಕೆ. ಇವಾಗ ನೋಡಿ, ನಾನು ಬೆಂಗಳೂರನ್ನ ಓಪನ್ ಮಾಡ್ತೀನಿ. ಇಲ್ಲೇನೋ ಇದೆ, ಇನ್ನೊಂದು ಲೈನ್ ಏನೋ ಸೇರಿಸ್ತೀನಿ ಇದಕ್ಕೆ. ಬೇರೆ ಸುಮ್ಮನೆ ಒಂದೇನೋ ಇದು ಮಾಡ್ತೀನಿ, ಅದನ್ನ ಈ ತರ ಸೇವ್ ಮಾಡ್ಬೋದು. ಸೇವ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬೋದು. ನೀವು ಇನ್ನೇನೋ ಒಂದು ಟೈಪ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಸುಮ್ಮನೆ ಹಂಗೆ ಕ್ಲೋಸ್ ಮಾಡಕ್ ಹೋದ್ರೆ ಸೇವ್ ಅಂತ ಕೇಳುತ್ತೆ. ಸೊ ಇಲ್ಲಿ ಹೋದಾಗಲೂ ನೀವು ಸೇವ್ ಅಂತ ಮಾಡ್ಬೋದು ಇನ್ನೂನು. ಆದ್ರೆ ಒಳ್ಳೆ ಅಭ್ಯಾಸ ಏನಂತಂದ್ರೆ ಕ್ಲೋಸ್ ಮಾಡಕ್ ಮುಂಚೆ ಈ ತರ ಸೇವ್ ಮಾಡೋದು ಒಳ್ಳೇದು. ಅದೇ ತರ ಇದೇ ಫೈಲ್ ಅನ್ನೋ ಮೆನ್ಯೂ ಅಲ್ಲಿ ನಿಮ್ಗೆ ಪ್ರಿಂಟ್ ಆಪ್ಷನ್ ಇದೆ, ಪೇಜ್ ಸೆಟಪ್ ಆಪ್ಷನ್ ಇದೆ, ಮತ್ತೆ ಎಕ್ಸಿಟ್ ಅಂದ್ರೆ ಕ್ಲೋಸ್ ಮಾಡೋದಕ್ಕೆ. ಇಲ್ಲೂ ಕ್ಲೋಸ್ ಮಾಡ್ಬೋದು ನೀವು, ಇಲ್ಲೂ ಕ್ಲೋಸ್ ಮಾಡ್ಬೋದು. ಮತ್ತೆ ಪಕ್ಕಕ್ಕೆ ಬಂದ್ರೆ ಎಡಿಟ್ ಅಂತ ಆಪ್ಷನ್ ಇದೆ. ಎಡಿಟ್ ಅಲ್ಲಿ ಫೈಂಡ್, ರೀಪ್ಲೇಸ್ ಈ ತರ ಎಲ್ಲ ಇದೆ. ಇದನ್ನ ನಾನು MS ಆಫೀಸ್ ಅಂದ್ರೆ MS ವರ್ಡ್ ಹೇಳ್ಕೊಡುವಾಗ ನಾನು ಇದನ್ನೆಲ್ಲ ಹೇಳ್ತೀನಿ. ಬಟ್ ಇಲ್ಲಿ ಏನ್ ಇರುತ್ತೆ ಆಪ್ಷನ್, ಫೈಂಡ್ ಅಂದ್ರೆ ಏನೋ ಒಂದು ಹುಡುಕೋದು. ಏನೋ ಇವಾಗ ಕಡಿಮೆ ಇದೆ ಇಲ್ಲಿ ಲೈನ್ಸ್, ಒಂದಷ್ಟು ಲೈನ್ಗಳು, ಒಂದೇನೋ ಒಂದು ಸ್ಟೋರಿನೋ ಅಥವಾ ಏನೋ ಒಂದು ಡಾಕ್ಯುಮೆಂಟ್, ಏನೋ ಒಂದು ಇನ್ಫಾರ್ಮೇಶನ್ ನಾನು ಫೀಡ್ ಮಾಡಿರ್ತೀನಿ ಅಂತ ಅನ್ಕೊಳ್ಳಿ ಈ ಫೈಲ್ ಅಲ್ಲಿ. ಅಲ್ಲಿ ಯಾವ್ದೋ ಒಂದು ವರ್ಡ್ನ ನಾವು ಹುಡುಕ್ಬೇಕು, ಯಾವ್ದೋ ಒಂದು ವರ್ಡ್ನ ಹುಡುಕ್ಬೇಕು. ಓಕೆ, ಏನೋ ಬೆಂಗಳೂರಲ್ಲಿ ಏನೋ ಒಂದಷ್ಟು ಇನ್ಫಾರ್ಮೇಶನ್ ಟೈಪ್ ಮಾಡಿರ್ತೀವಿ, ಅದ್ರಲ್ಲಿ ಜಯನಗರ ಅಂತ ಏನೋ ಇರುತ್ತೆ ಅಂತ ಅನ್ಕೊಳ್ಳಿ, ಅಥವಾ ಸುಂಕದಕಟ್ಟೆ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಆ ವರ್ಡ್ ಎಲ್ಲಿದೆ ಅಂತ ಹುಡ್ಕೋದಿಕ್ಕೆ, ಅಥವಾ ಅದು ಇದೆಯೋ ಇಲ್ವೋ ಅಂತ ಹುಡ್ಕೋದಿಕ್ಕೆ ನಾವು ಈ ತರ ಫೈಂಡ್ ಅಂತ ಕೊಟ್ಬಿಟ್ಟು ಇಲ್ಲಿ ಅದನ್ನ ಟೈಪ್ ಮಾಡ್ಬಿಟ್ಟು ನಾವು ಈ ತರ ಫೈಂಡ್ ನೆಕ್ಸ್ಟ್ ಅಂತ ಕೊಟ್ರೆ ಅದು ಹುಡುಕುತ್ತೆ. ಇವಾಗ ನೋಡಿ, ಫೈಲ್ ಅಂತ ಕೊಡ್ತೀನಿ ಅಂತ, ಫೈಲ್ ಅಂತ ಕೊಡ್ತೀನಿ ಅನ್ಕೊಳ್ಳಿ. ಇಲ್ಲಿದೆ. ಇನ್ನ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಯಾವ ತರ ಇದು ಮಾಡೋದು, ಈ ಆಪ್ಷನ್ಗಳನ್ನೆಲ್ಲ ಹೇಗೆ ಯೂಸ್ ಮಾಡೋದು ಅಂತ. ಬಟ್ ಜಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಏನೇನ್ ತರ ಆಪ್ಷನ್ ಇರುತ್ತೆ ಒಂದು ಅಪ್ಲಿಕೇಶನ್ ಅಲ್ಲಿ ಅಂತ. ಈ ತರ ಇಲ್ಲಿದೆ ಅಂತ ತೋರಿಸ್ತಾ ಇದೆ. ಆ ತರ ಎಷ್ಟೊಂದು ಇಲ್ಲಿ ಆಪ್ಷನ್ಗಳು ಇದೆ. ಫಾರ್ಮ್ಯಾಟ್ ಹೋದ್ರೆ ಇಲ್ಲಿ ಫಾಂಟ್ ಚೇಂಜ್ ಮಾಡ್ಬೋದು ನಾವು. ಈ ತರ ಫಾಂಟ್ ನಮ್ಗೆ ಯಾವ ಸ್ಟೈಲ್ ಬೇಕೋ ಆ ತರ ನೋಡಿ. ಇದು ಈ ತರ ಮಾಡಿದಾಗ ನೋಡಿ ಇಲ್ಲಿ ಚೇಂಜ್ ಆಯ್ತಲ್ವಾ, ಇದಕ್ಕೆ ಫಾಂಟ್ ಅಂತ ಹೇಳ್ತಾರೆ. ಈ ತರ ಒಂದು ಶೈಲಿ, ಒಂದು ಟೆಕ್ಸ್ಟ್ ಶೈಲಿನ ಚೇಂಜ್ ಮಾಡೋದಕ್ಕೆ ನಾವು ಫಾಂಟ್ ಅಂತ ಹೇಳ್ತೀವಿ. ಅದನ್ನ ಮುಂದೆ ಯಾವಾಗಾದ್ರೂ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ MS ಆಫೀಸ್ ಸ್ಟಾರ್ಟ್ ಮಾಡಿದಾಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವಾಗ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಏನೇನ್ ಯಾವ್ಯಾವ ತರ ಇದೆ ಅಂತ. ವ್ಯೂ ಅಂತ ಅಂದ್ರೆ ಝೂಮ್, ವ್ಯೂ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಝೂಮ್ ಇನ್, ಝೂಮ್ ಔಟ್, ದೊಡ್ಡದ್ ಮಾಡ್ಕೊಳ್ಳೋದು, ಚಿಕ್ಕದ್ ಮಾಡೋದು. ಅದನ್ನ ನಾನು ಈ ತರ ಹಿಡ್ಕೊಂಡು ಮಾಡೋದನ್ನ ಹೇಳಿದ್ದೆ. ಕಂಟ್ರೋಲ್ ಕೀ ಹಿಡ್ಕೊಂಡು ಈ ತರ ಮೌಸ್ದು ಸೆಂಟರ್ ಬಟನ್ ಇದ್ ಮಾಡಿದ್ರು ಚಿಕ್ಕದು ದೊಡ್ಡದನ್ನು ಆಗುತ್ತೆ. ಆ ತರ ಇರುತ್ತೆ. ಮತ್ತೆ ಹೆಲ್ಪ್, ಏನಾದ್ರೂ ಇದ್ರ ಬಗ್ಗೆ ಹೆಲ್ಪ್ ಬೇಕಂತಂದ್ರೆ ಹೆಲ್ಪ್. ಸೊ ಇದು ಮೆನು. ಆ ಮೆನು ಒಳಗಡೆ ಇರೋ ಆಪ್ಷನ್ಗಳು ಇದೆಲ್ಲ ಈ ತರ ಒಂದು ಗ್ರೂಪ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಒಂಥರ ಮೆನು, ಇದೆಲ್ಲ ಒಂಥರ ಮೆನು, ಈ ತರ ಮಾಡಿದ್ದಾರೆ. ಇದು MS ಆಫೀಸ್ಗೆ ಹೋದಾಗ, MS ವರ್ಡ್, MS ಎಕ್ಸೆಲ್ ಎಲ್ಲ ಮಾಡಿದಾಗ ಅದು ಇದೇ ತರಾನೇ ಇರುತ್ತೆ. ಅಲ್ಲಿ ಇನ್ನೂ ಡೀಟೇಲ್ ಆಗಿರುತ್ತೆ. ಒಂದೊಂದು ಮೆನು ಎಷ್ಟೊಂಥರ ಆಪ್ಷನ್ಗಳು ಇರುತ್ತೆ. ಆ ಆಪ್ಷನ್ಗಳಲ್ಲಿ ನಾವು ಏನೇನ್ ಮಾಡ್ಬೋದು, ವರ್ಕ್ ಮಾಡ್ಬೋದು ಅನ್ನೋದನ್ನ ಹೇಳಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಸಿಂಪಲ್ ಲೆವೆಲ್ ಅಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಒಂದ್ ಮೆನು ಅಂದ್ರೆ ಏನು, ಅದ್ರಲ್ಲಿ ಯಾವ ತರ ಆಪ್ಷನ್ ಇರುತ್ತೆ, ಅದನ್ನೆಲ್ಲ ಹೇಗೆ ಯೂಸ್ ಮಾಡ್ಕೊಬಹುದು ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ತೀವಿ. ಸೊ ನೀವು ಯಾವ್ದೇ ಓಪನ್ ಮಾಡೋದು ನೋಡಿ, ಒಂದು ಫೋಲ್ಡರ್ ಓಪನ್ ಮಾಡಿದ್ರೆ ಅಲ್ಲೂ ಮೆನು ಇದೆ, ಫೈಲ್ ಇದೆ, ವ್ಯೂ ಇದೆ. ಆ ವ್ಯೂ ಒಳಗೆ ಹೋದ್ರೆ ಇಲ್ಲೆಲ್ಲ ಇದೆ ಆಪ್ಷನ್ಗಳಿದೆ. ಇದನ್ನೆಲ್ಲ ನೋಡೋಣ.
ಯಾವುದೇ ಒಂದು ವಿಂಡೋ ಓಪನ್ ಮಾಡಿದ್ರು ಈ ತರ ಎಲ್ಲ ಇರುತ್ತೆ. ಮೆನು ಇರುತ್ತೆ, ಅದರಲ್ಲಿ ಆಪ್ಷನ್ಸ್ ಇರುತ್ತೆ. ಮೆನು ಇದೆಲ್ಲ ಐಟಮ್ಸ್, ಆ ಮೆನು ಒಳಗಡೆ ಐಟಮ್ಗಳು, ಆಪ್ಷನ್ಗಳು ಇದೆಲ್ಲ. ಆಯ್ತಾ? ಇದಕ್ಕೆ ಅಡ್ರೆಸ್ ಬಾರ್ ಅಂತ ಹೇಳ್ತೀವಿ. ಅಡ್ರೆಸ್ ಬಾರ್ ಅಂತ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಡೆಸ್ಕ್ಟಾಪ್ ಅಲ್ಲಿ ಇಂಡಿಯಾ ಅನ್ನೋ ಫೋಲ್ಡರ್ ಒಳಗೆ, ಕರ್ನಾಟಕ ಅನ್ನೋ ಫೋಲ್ಡರ್ ಒಳಗಡೆ ಇದೆಲ್ಲ ಇದೆ ಅಂತ. ಓಕೆ, ಇದು ಅಡ್ರೆಸ್ ಬಾರ್. ಸಿಂಪಲ್ ಆಗಿ ನೀವು ನೋಡಿ, ನಾನು ಏನೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವು ಕಂಪ್ಯೂಟರ್ ಯೂಸ್ ಮಾಡ್ಬೇಕಾದ್ರೆ ಎಲ್ಲ ಅಬ್ಸರ್ವ್ ಮಾಡಿ. ಒಂದು ವಿಂಡೋನ ಓಪನ್ ಮಾಡಿದ್ರೆ ನಿಮ್ಗೆ ಏನೇನು ಕಾಣಿಸುತ್ತೆ, ಯಾಕೆ ಈ ತರ ಮಾಡಿದ್ದಾರೆ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಯಾಕೆ ಈ ತರ ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇದು ಒಂದು ಲೊಕೇಶನ್, ಈ ಫೈಲ್ದು ಲೊಕೇಶನ್, ಇದು ಅಡ್ರೆಸ್, ಅದರದ್ದು ಅಡ್ರೆಸ್ ಇದು. ಈ ತರ ಇದ್ರೊಳಗೆ ಹಿಂಗೆ ಸೇವ್ ಆಗಿದೆ ಇದು ಅಂತ. ಓಕೆ, ಕಂಪ್ಯೂಟರ್ ಕಲಿಯೋದಕ್ಕೆ ಟೈಪಿಂಗ್ ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಾಗಿದೆ. ನಾನು ಪದೇ ಪದೇ ಅದನ್ನ ಹೇಳ್ತಾ ಇರ್ತೀನಿ. ಸೊ ಕಂಪ್ಯೂಟರ್ ಇದು ಟೈಪಿಂಗ್ ಮಾಡೋದಕ್ಕೆ ಕೀಬೋರ್ಡ್ ಬೇಕಲ್ವಾ? ಸೊ ಕೀಬೋರ್ಡ್ ಬಗ್ಗೆ ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಇವಾಗ. ಕೀಬೋರ್ಡ್ ಲೇಔಟ್ ಯಾವ ತರ ಇದೆ ಅಂತ. ಈಗ ಕೀಬೋರ್ಡ್ ತಗೊಂಡ್ರೆ ಇಲ್ಲಿ ಸೆಂಟ್ರಲ್ಲು ಈ ಜಾಗದಲ್ಲಿ ನಾವು ಜಾಸ್ತಿ ಉಪಯೋಗಿಸ್ಬೇಕಾಗತ್ತೆ. ಇಂಪಾರ್ಟೆಂಟ್ ಕೀಸ್ ಎಲ್ಲ ಇಲ್ಲೇ ಇರೋದು. ಟೈಪಿಂಗ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಕೀಸ್ ಎಲ್ಲ ಇಲ್ಲೇ ಇರೋದು. ಇದೇನಿದೆ ಇಲ್ಲಿ, ನಾನು ಯಾವಾಗ್ಲೂ ಹೇಳ್ದಂಗೆ 32 ಬೇಸಿಕ್ ಕೀಸ್ ಇದೆ. ಓಕೆ, ಇದು ಇಟ್ಕೊಂಡು ನಾವು ಎಲ್ಲ ಇಂಗ್ಲಿಷ್ ಅಕ್ಷರಗಳನ್ನೆಲ್ಲ ಟೈಪ್ ಮಾಡ್ಬೋದು. ಸೊ ಈ ಲೇಔಟ್ ಅಲ್ಲಿ ಕೀಬೋರ್ಡ್ ಲೇಔಟ್ ತಗೊಂಡ್ರೆ ಇಲ್ಲಿ ಸೆಂಟ್ರಲ್ಲಿ ಏನಿದೆ, ಇದು ಆಲ್ಫಾಬೆಟ್ಸ್ ಇದೆ, ಮತ್ತೆ ಕೆಲವು ಪಂಕ್ಚುಯೇಷನ್ ಮಾರ್ಕ್ಸ್ ಇದೆ. ನೀವು ನೋಡ್ತಾ ಇರಂಗೆ ಇಲ್ಲಿ ಎಲ್ಲ ಆಲ್ಫಾಬೆಟ್ಸ್, A to Z ಆಲ್ಫಾಬೆಟ್ಸ್ ಮತ್ತೆ ಈ ಫುಲ್ ಸ್ಟಾಪ್, ಕಾಮ, ಕ್ವಶನ್ ಮಾರ್ಕ್, ಅಪಾಸ್ಟ್ರಫಿ ಇವೆಲ್ಲ ಇದೆ ಇಲ್ಲಿ. ಓಕೆ, ಬೇಸಿಕ್ ಕೀಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲಿಂದ ಇಷ್ಟು ಕವರ್ ಮಾಡಿದ್ವಿ. ಇನ್ನು ಕೆಲವು ಪಂಕ್ಚುಯೇಷನ್ ಮಾರ್ಕ್ಸ್ ಎಲ್ಲ ಇದೆ ಇಲ್ಲಿ. ಓಕೆ, ಇದೆಲ್ಲ ಸೇರಿ ಇದು ಇಂಪಾರ್ಟೆಂಟ್ ಆಗಿರೋ ಸೆಂಟ್ರಲ್ ಇರೋಂತ ಒಂದು ಕೀಬೋರ್ಡ್ ಅಲ್ಲಿ ಇದು ತುಂಬಾ ಮೇಜರ್ ಆಗಿ ನಾವು ಯೂಸ್ ಮಾಡುವಂತ ಭಾಗ. ಓಕೆ, ಅದ್ರ ಮೇಲೆ ಹೋದ್ರೆ ಇಲ್ಲಿ ನಂಬರ್ ಕೀಸ್ ಇದೆ. ಓಕೆ, ಕೀಬೋರ್ಡ್ ನ ಅಬ್ಸರ್ವ್ ಮಾಡ್ಬೋದು ನೀವು. ನಿಮ್ ಕೀಬೋರ್ಡ್ ನ ನೀವೇ ನೋಡ್ಬಿಟ್ಟು ಅಬ್ಸರ್ವ್ ಮಾಡ್ಬೋದು ಯಾವ ತರ ಇದೆ ಲೇಔಟ್ ಅಂತ. ನಿಮ್ಗೆ ಇವೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಮೇಲ್ಗಡೆ ಏನಿದೆ, ನಂಬರ್ ಕೀಸ್ ಇದೆ. ಅದ್ರ ಜೊತೆ ಮೇಲೆ ನಿಮ್ಗೆ ನೋಡ್ಬೋದು ಕೆಲವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ. ಇಲ್ಲಿ A to Z ಆಲ್ಫಾಬೆಟ್ಸ್ ಪ್ಲಸ್ ಕೆಲವು ಪಂಕ್ಚುಯೇಷನ್ ಮಾರ್ಕ್ಸ್ ಇದೆ. ಓಕೆ, ಆಮೇಲೆ ಇದನ್ನ ನೀವು ಈಸಿಯಾಗಿ ರೀಚ್ ಮಾಡ್ಬೋದು. ಈ ಕೀಗಳ ಮೇಲೆ ನಿಮ್ ಬೆರಳುಗಳನ್ನ ಈಸಿಯಾಗಿ ಮೂವ್ ಮಾಡ್ಬೋದು. ಬಟ್ ಸ್ವಲ್ಪ ಮೇಲೆ ಹೋಗೋದು, ಕೆಳಗೆ ಹೋದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಸೊ ಪ್ರಾಕ್ಟೀಸ್ ಆದ್ಮೇಲೆ ನಿಮ್ಗೆ ಅದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡುವಂತ ಕೀಗಳನ್ನೆಲ್ಲ ನಾವು ಸೆಂಟ್ರಲ್ಲೇನೆ ನೋಡ್ಬೋದು. ಮೇಲೆ ಹೋದ್ರೆ ಇದು ನಂಬರ್ ಕೀಸ್ ಸಿಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ಈ ಕಂಟ್ರೋಲು, ಆಲ್ಟ್ ಇವೆಲ್ಲ ಇದೆ. ಇಲ್ಲಿ ವಿಂಡೋಸ್ ಬಟನ್, ಈ ತರದೆಲ್ಲ ಕೀಸ್ ಇದೆ. ಈ ಕಂಟ್ರೋಲ್ ಆಲ್ಟ್ ಅನ್ನೋದು ಇಂಪಾರ್ಟೆಂಟ್. ಏನು ಅಂತ ಹೇಳ್ತೀನಿ ನಾನು, ಈ ಕೀಸ್ ನ ಏನಕ್ಕೆ ಯೂಸ್ ಮಾಡೋದು ಅಂತ. ಮತ್ತೆ ಇಲ್ಲಿ ಫಂಕ್ಷನ್ ಕೀಸ್ ಇದೆ. ನಂಬರ್ ಕೀಸ್ ಮೇಲೆ ಹೋದ್ರೆ ಫಂಕ್ಷನ್ ಕೀಸ್ ಇದೆ. ಇದ್ರ ಮೇಲೆ ಹೋದ್ರೆ ನಿಮ್ಗೆ ಇಲ್ಲಿ ಫಂಕ್ಷನ್ ಕೀಸ್ ಅಂತ ಇದೆ. ಅದನ್ನ ಯಾವ ತರ ಯೂಸ್ ಮಾಡೋದು ಅದನ್ನು ಹೇಳ್ತೀನಿ ನೆಕ್ಸ್ಟ್. ಇಲ್ಲಿ ಕೆಳಗಡೆ ಕೆಲವು ಕೀಸ್ ಇದೆ. ಅದರಲ್ಲಿ ಕಂಟ್ರೋಲ್, ಆಲ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಇನ್ನು ಕೆಲವು ಕೀಸ್ ಇದೆ, ಅದೇನು ಅಂತ ನೋಡೋಣ. ಆಮೇಲೆ ಇಲ್ಲಿ ರೈಟ್ ಸೈಡ್ ಬಂತು ಅಂತಂದ್ರೆ ಇಲ್ಲಿ ಇಷ್ಟು ಮಾತ್ರ ಇದೆ. ಇದು ನಂಬರ್ ಕೀಪ್ಯಾಡ್, ನಂಬರ್ ಕೀಸ್ ಇದೆ. ನಂಬರ್ ಕೀಪ್ಯಾಡ್ ಅಂತ ಹೇಳ್ತೀವಿ. ನಂಬರ್ಸ್ ತುಂಬಾ ಬರೀ ನಂಬರ್ಸ್ ನೇ ಟೈಪ್ ಮಾಡ್ತಾ ಇದ್ರೆ ನಾವು ಇಲ್ಲಿಂದ ಬಂದು ಇಲ್ಲಿಗೆ
ಒಂದು ಇದನ್ನ ಯೂಸ್ ಮಾಡ್ಕೊಂಡು ನಾವು ನಂಬರ್ಸ್ ನ ಟೈಪ್ ಮಾಡಬಹುದು ಈ ಜಾಗದಲ್ಲಿ. ಅದ್ ಯಾವ ತರ ಮಾಡೋದು ಅಂತ ಹೇಳ್ತೀನಿ ನಾನು ಪ್ರಾಕ್ಟಿಕಲ್ ಆಗೀಗ. ಇಷ್ಟು ನೀವು ತಿಳ್ಕೊಬೇಕು. ಆಲ್ಫಾಬೆಟ್ಸ್ ಯೂಸ್ ಮಾಡೋದಕ್ಕೆ, ಇಲ್ಲಿ ನಂಬರ್ಸ್ ಯೂಸ್ ಮಾಡೋದಕ್ಕೆ ಈ ಜಾಗ ಬಿಟ್ಟು ಇದು ಬಂದ್ಬಿಡ್ಬೋದು ನೀವು. ಒಂದು ರೈಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ಸಾಕು ಇದಕ್ಕೆ. ನೀವು ಇದನ್ನ ಆಕ್ಸೆಸ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಬೇಕಾದ್ರೆ ರೈಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ಸಾಕು ನೀವು. ಇಲ್ಲಿ ಆಲ್ಫಾಬೆಟ್ಸ್ ಇದೆ, ಮೇಲಕ್ಕೆ ಹೋದ್ರೆ ನಂಬರ್ಸ್ ಇರುತ್ತೆ. ಅಂದ್ರೆ ನೀವು ಟೈಪ್ ಮಾಡುವಾಗ ನೀವು ಇದು ಟೆಕ್ಸ್ಟ್ ಏನಾದ್ರು ಟೈಪ್ ಮಾಡುವಾಗ ಮಧ್ಯದಲ್ಲಿ ನಂಬರ್ಸ್ ಬೇಕು ಅಂತಂದ್ರೆ ನೀವು ಇದಕ್ಕೆ ರೀಚ್ ಆಗೋದಕ್ಕೆ ಹೋಗ್ಬೇಕು. ಈ ಮೇಲ್ಗಡೆ ಇದ್ರ ಜೊತೆ ಇರೋದು, ಇದ್ರ ಟಾಪ್ ಅಲ್ಲಿ ಇರೋ ನಂಬರ್ಸ್ ನೇ ಯೂಸ್ ಮಾಡೋ ಅಷ್ಟು ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಹೇಳೋದು, ಟೈಪಿಂಗ್ ನ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೇದು. ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಪೇಷಂಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೇದು. ನೀವು ಹೋಗ್ತಾ ಹೋಗ್ತಾ ಏನಾಗ್ಬೇಕು ಅಂತಂದ್ರೆ ಇಲ್ಲಿಗೆ ಹೋಗೋ ಅಷ್ಟು ಪ್ರಾಕ್ಟೀಸ್ ಆಗ್ಬೇಕು ನಿಮ್ಗೆ. ನಂಬರ್ ಕೀಸ್ಗೆ ನಿಮ್ ಬೆರಳುಗಳು ಈ ತರ ಸ್ಟ್ರೆಚ್ ಆಗ್ಬೇಕು. ಇವಾಗ ಏನಾಗ್ತಾ ಇದೆ, ಹೋಮ್ ಕೀಸ್ ಇಂದ ಅಪ್ಪರ್ ಕೀಸು ಲೋವರ್ ಕೀಸ್ ಇಷ್ಟರಲ್ಲೇ ಇದ್ರಿ ನೀವು, ಇಷ್ಟರಲ್ಲೇ ಇದ್ರಿ. ಹೋಗ್ತಾ ಹೋಗ್ತಾ ನಿಮ್ಗೆ ಏನಾಗ್ಬೇಕು ಅಂತಂದ್ರೆ ಬೆರಳುಗಳು ಇಲ್ಲಿವರೆಗೂ ಹೋಗ್ಬೇಕು ನಂಬರ್ ಕೀಸ್ಗೆ. ನೀವು ಏನಾದ್ರು ಟೆಕ್ಸ್ಟ್ ಟೈಪ್ ಮಾಡ್ಬೇಕಾದ್ರೆ ಇವಾಗ ನಾನು ತೋರಿಸ್ತೀನಿ. ನಾನು ನೋಡಿ, ಏನಾದ್ರು ಟೈಪ್ ಮಾಡ್ಬೇಕಂದ್ರೆ ಈ ತರ ಟೈಪ್ ಮಾಡ್ಬೇಕಂದ್ರೆ ನೋಡಿ ಮೇಲೆ ಹೋಗ್ತೀನಿ ನಾನು. ಇದೇ ತರ ನನ್ನ ಬೆರಳುಗಳು ಸ್ಟ್ರೆಚ್ ಆಗುತ್ತೆ ಈ ತರ ಮೇಲಕ್ಕೆ, ಇಲ್ಲಿವರೆಗೂ ಹೋಗುತ್ತೆ. ಈಗ ನೀವು ಬೇಸಿಕ್ ಇದರಲ್ಲಿ ಲೆವೆಲ್ ಅಲ್ಲಿ, ಬಿಗಿನರ್ ಲೆವೆಲ್ ಅಲ್ಲಿ ನೀವು ಟೈಪ್ ಮಾಡುವಾಗ ಇಷ್ಟು ಮೂವ್ ಮಾಡೋಷ್ಟು ನಿಮ್ಗೆ ಒಂದು ಹಿಡಿತ ಸಿಗುತ್ತೆ. ಹೋಗ್ತಾ ಹೋಗ್ತಾ ನೀವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲಿವರೆಗೂ ಸ್ಟ್ರೆಚ್ ಆಗೋ ತರ ಈ ತರ ಹೋಗ್ಬೇಕಾಗುತ್ತೆ. ನಾವು ಟೈಪಿಂಗ್ ಕ್ಲಾಸ್ ಅಲ್ಲಿ ಅದನ್ನ ನಿಮ್ಗೆ ತೋರಿಸ್ಕೊಡ್ತಾ ಇರ್ತೀವಿ. ಇಲ್ಲಿವರೆಗೂ ಹೋಗೋಷ್ಟು ಯಾವ ತರ ನೀವು ಇದ್ ಮಾಡೋ ಹಂತವಾಗಿ ಎಕ್ಸರ್ಸೈಸ್ ಗಳನ್ನ ಕೊಡ್ತಾ ನಾವು ಅಡ್ವಾನ್ಸ್ ಲೆವೆಲ್ ಅಲ್ಲಿ, ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲಿ, ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇಲ್ಲಿವರೆಗೂ ಹೋಗೋಷ್ಟು ನಿಮ್ಗೆ ಕಲಿಸ್ತಾ ಹೋಗ್ತೀವಿ, ಪ್ರಾಕ್ಟೀಸ್ ಮಾಡಿಸ್ತೀವಿ ನಿಮ್ಗೆ. ಸೊ ನಮ್ ವಿಡಿಯೋಗಳನ್ನ ಹೀಗೆ ನೋಡ್ತಾ ಹೋಗ್ತಾ ಇದ್ರೆ ನಾವು ಅದನ್ನ ಇದ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡಿ. ಇವಾಗ ಬೇಸಿಕ್ 32 ಕೀಸ್ ಪ್ರಾಕ್ಟೀಸ್ ಮಾಡಿದ್ದಾಯ್ತು. ಮತ್ತೆ ಎಕ್ಸ್ಟ್ರಾ ಕೆಲವು ಕೀಸ್ ಗಳನ್ನ ಶಿಫ್ಟ್ ಕೀಸ್ ಯೂಸ್ ಮಾಡೋದು, ಒಂದೊಂದೇ ಕೆಲವು ಕೀಗಳನ್ನ ಆಡ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಯಾವ್ದಾವ್ದು ನಿಮ್ಗೆ ಆಡ್ ಮಾಡೋದಕ್ಕಾಗುತ್ತೋ ಒಂದು ಪರ್ಟಿಕ್ಯುಲರ್ ಆರ್ಡರ್ ಅಲ್ಲಿ ನಾವು ಒಂದೊಂದೇ ಕೀನ ಆಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ಟಾರ್ಗೆಟ್ ಏನು ಅಂತಂದ್ರೆ ಇಲ್ಲಿವರೆಗೂ ಹೋಗುವಷ್ಟು ಈ ಕೀಸ್ ನ ನೀವು ಆಕ್ಸೆಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ಸಲನು ನಿಮ್ಗೆ ಟೈಪ್ ಮಾಡುವಾಗ, ಆಲ್ಫಾಬೆಟ್ಸ್ ಟೈಪ್ ಮಾಡುವಾಗ ಮಧ್ಯದಲ್ಲಿ ನಂಬರ್ಸ್ ಬೇಕು ಅಂತಂದ್ರೆ ಇಲ್ಲಿ ರೈಟ್ ಸೈಡ್ ಹೋಗ್ಬಿಟ್ಟು ನಂಬರ್ ಕೀ ಪ್ಯಾಡ್ಗೆ ಹೋಗ್ಬಿಟ್ಟು ಟೈಪ್ ಮಾಡೋ ಆ ತರ ಅಭ್ಯಾಸ ಮಾಡ್ಕೋಬಾರ್ದು ನೀವು. ಇಲ್ಲೇ ಮಾಡ್ಕೋಬೇಕಾಗುತ್ತೆ. ಇದನ್ನೇ ಆಕ್ಸೆಸ್ ಮಾಡ್ಬೇಕಾಗುತ್ತೆ. ಆ ತರ ನೀವು ಅಭ್ಯಾಸ ಮಾಡಬೇಕು. ಓಕೆ, ಬರೀ ನಂಬರ್ಸ್ ಟೈಪ್ ಮಾಡುವಾಗ ಮಾತ್ರ ಈ ತರ ನಂಬರ್ ಕೀಸ್ಗೆ ಹೋಗ್ಬೇಕು. ಸೊ ಈ ತರ ಇದೆ ಇಲ್ಲಿ. ಇದು ಕೀಬೋರ್ಡ್ ಲೇಔಟ್ ಈ ತರ ಇದೆ ಅಂತ ಇಷ್ಟು ನೀವು ತಿಳ್ಕೊಳ್ಳಿ. ಇನ್ನ ನಾವು ಒಂದೊಂದೇ ಕೀನ ಈಗ ನೋಡ್ಕೊಂಡು ಬರೋಣ, ಪ್ರಾಕ್ಟೀಸ್ ಮಾಡ್ತಾ ಬರೋಣ ಒಂದೊಂದೇ ಕೀ. ಸೆಮಿಕಂಡಕ್ಟರ್ ಬಗ್ಗೆ ತಿಳಿದುಕೊಂಡೆವು. ಡೋಪ್ ಮಾಡಿದ ಪಿ ಟೈಪ್ ಹಾಗೂ ಎನ್ ಟೈಪ್ ಸೆಮಿಕಂಡಕ್ಟರ್ ಹೇಗಿರುತ್ತವೆ ಅದನ್ನೂ ನೋಡಿದೆವು. ಒಂದೇ ಸಿಲಿಕಾನ್ ಸೆಮಿಕಂಡಕ್ಟರ್ ವೇಫರ್ ತೆಗೆದುಕೊಂಡು ಒಂದು ಕಡೆ ಪಿ ಟೈಪ್, ಇನ್ನೊಂದು ಕಡೆ ಎನ್ ಟೈಪ್ ಇಂಪ್ಯೂರಿಟಿ ಡೋಪ್ ಮಾಡಿ ಪಿಎನ್ ಜಂಕ್ಷನ್ ಫಾರ್ಮ್ ಆದಾಗ ಅದು ಹೇಗೆ ವರ್ತಿಸುತ್ತದೆ ಎಂಬುದನ್ನು ನೋಡಿದೆವು. ಅದಕ್ಕೆ ಡಯೋಡ್ ಎಂದು ಏಕೆ ಕರೆಯುತ್ತಾರೆ, ಒಂದು ಸರ್ಕ್ಯೂಟ್ ನಲ್ಲಿ ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಸಹ ನೋಡಿದೆವು. ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್ ಕಂಡೀಷನ್ ನಲ್ಲಿ ಕರೆಂಟ್ ನ ಹರಿಯುವಿಕೆ ಹೇಗಿರುತ್ತದೆ ಅದನ್ನೂ ಸಹ ಅರ್ಥ ಮಾಡಿಕೊಂಡೆವು. ಕಳೆದ 3 ಸಂಚಿಕೆಗಳಲ್ಲಿ ನಾವು ಕಂಡಕ್ಟರ್, ಇನ್ಸುಲೇಟರ್, ಸೆಮಿಕಂಡಕ್ಟರ್ ಇವುಗಳ ಗುಣ ಸ್ವಭಾವ, ಮುಖ್ಯವಾಗಿ ಎಲೆಕ್ಟ್ರಾನ್ಗಳ ಸಂಚಾರ, ಕರೆಂಟ್ ನ ಹರಿಯುವಿಕೆ ಇವೆಲ್ಲವನ್ನು ತುಂಬಾ ವಿಸ್ತಾರವಾಗಿ ನಮ್ಮ ಸರಳ ಕಂಪ್ಯೂಟರ್ ಜ್ಞಾನ ಮಾಲಿಕೆಯಲ್ಲಿ ನೋಡುತ್ತಾ ಬಂದಿದ್ದೇವೆ. ಇನ್ನೂ ನೀವು ಆ ಸಂಚಿಕೆಗಳನ್ನು ನೋಡಿಲ್ಲದೆ ಹೋಗಿದ್ದರೆ ಆ ಸಂಚಿಕೆಗಳನ್ನು ಗಮನಿಸಬೇಕೆಂದು ನಮ್ಮ ಮನವಿ. ಈಗ ನಾವು ಮತ್ತಷ್ಟು ಅಡ್ವಾನ್ಸ್ ಆದ ಎಲೆಕ್ಟ್ರಾನಿಕ್ಸ್ ವಿಚಾರಗಳನ್ನು ಆದಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಹಾಗಾಗಿ ಪ್ರಾಥಮಿಕ ಜ್ಞಾನದ ಅಡಿಪಾಯ ಸರಿ ಇದ್ದರೆ ಕ್ಲಿಷ್ಟಕರ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಾಗುತ್ತದೆ. ಇದನ್ನು ನಾವು ಯಾವಾಗಲೂ ಹೇಳುತ್ತಿರುತ್ತೇವೆ.
ಆನೋಡ್ ಎಂಬುದು ಫಂಡಮೆಂಟಲ್ ಆದ ಸೆಮಿಕಂಡಕ್ಟರ್, ಇದನ್ನು ತಿಳಿದುಕೊಂಡೆವು. ಇದರಲ್ಲಿ ಪಿಎನ್ ಜಂಕ್ಷನ್ ಇರುತ್ತದೆ ಎಂಬುದನ್ನು ಸಹ ನೋಡಿದೆವು. ಈ ರೀತಿ ಪಿ ಮತ್ತು ಎನ್ ಎರಡು ಭಾಗಗಳು ಇರುವುದರಿಂದಲೇ ಇದನ್ನು ಎರಡು ಎಲೆಕ್ಟ್ರೋಡ್ಗಳು ಅಂದರೆ ಡಯೋಡ್ ಎಂದು ಕರೆಯುತ್ತಾರೆ. ಒಂದು ಆನೋಡ್, ಇನ್ನೊಂದು ಕ್ಯಾಥೋಡ್. ಆನೋಡ್ಗೆ ಪಾಸಿಟಿವ್ ಸಿಂಬಲ್, ಕ್ಯಾಥೋಡ್ಗೆ ನೆಗೆಟಿವ್ ಸಿಂಬಲ್. ಪಿ ಟೈಪ್ ಭಾಗಕ್ಕೆ ಸಿಗಿಸಿದ ಟರ್ಮಿನಲ್ ಅನ್ನು ಆನೋಡ್, ಎನ್ ಭಾಗಕ್ಕೆ ಕ್ಯಾಥೋಡ್ ಈ ರೀತಿ ಕರೆಯುತ್ತಾರೆ. ಪಿ ಭಾಗದಲ್ಲಿ ಹೋಲ್ಗಳು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಹಾಗೂ ಎನ್ ಭಾಗದಲ್ಲಿ ಎಲೆಕ್ಟ್ರಾನ್ಗಳು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಈ ರೀತಿ ಇರುತ್ತವೆ ಎಂಬುದನ್ನು ನಾವು ಸ್ಮರಿಸಬಹುದು. ಇನ್ನು ಕಳೆದ ಸಂಚಿಕೆಯಲ್ಲಿ ನಾವು ಡಯೋಡ್ನ ಮುಂದುವರಿದ ಹಾಗೂ ಅತಿ ಮುಖ್ಯವಾದ ಭಾಗವಾದ ಟ್ರಾನ್ಸಿಸ್ಟರ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪ್ರಸ್ತಾಪ ಮಾಡಿದ್ದೆವು. ಟ್ರಾನ್ಸ್ಫರ್ ಹಾಗೂ ರೆಸಿಸ್ಟರ್ ಈ ಎರಡೂ ಪದಗಳನ್ನು ಸಂಯೋಜಿಸಿ ಟ್ರಾನ್ಸಿಸ್ಟರ್ ಹುಟ್ಟಿಕೊಂಡಿದೆ. ಅಂದರೆ ಟ್ರಾನ್ಸಿಸ್ಟರ್ ರೆಸಿಸ್ಟೆನ್ಸ್ ಬದಲಾಯಿಸುತ್ತಾ ಕರೆಂಟ್ ಫ್ಲೋ ಅನ್ನು ಕಂಟ್ರೋಲ್ ಮಾಡುತ್ತದೆ. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ನಲ್ಲಿ ರೆಸಿಸ್ಟರ್ ಎಂಬ ಒಂದು ಕಾಂಪೊನೆಂಟ್ ಸಹ ಇರುತ್ತದೆ. ಇದರ ಬಗ್ಗೆ ನಾವು ಹೆಚ್ಚಿಗೆ ತಿಳಿಸಲು ಹೋಗಲಿಲ್ಲ, ಏಕೆಂದರೆ ನಮ್ಮ ಗಮನವೆಲ್ಲವೂ ಸೆಮಿಕಂಡಕ್ಟರ್ ಕಡೆಗೆ ಹರಿದಿದೆ. ಆದರೆ ರೆಸಿಸ್ಟರ್ ಎಂಬುದನ್ನು ಟ್ರಾನ್ಸಿಸ್ಟರ್ ಅಥವಾ ಸೆಮಿಕಂಡಕ್ಟರ್ ಬರುವ ಮುಂಚೆಯೇ ಉಪಯೋಗಿಸುತ್ತಿದ್ದರು. ಇದರ ಉದ್ದೇಶ ಒಂದು ಸರ್ಕ್ಯೂಟ್ ನಲ್ಲಿ ಕರೆಂಟ್ ನ ಫ್ಲೋ ಅನ್ನು ನಿಯಂತ್ರಿಸುವುದು. ಈ ಕಾಂಪೊನೆಂಟ್ ಅನ್ನು ದಾಟಿದಾಗ ಸರ್ಕ್ಯೂಟ್ ನಲ್ಲಿ ಕರೆಂಟ್ ಫ್ಲೋ ನ ಪ್ರಮಾಣ ಬದಲಾಗುತ್ತದೆ, ಅಂದರೆ ಕಡಿಮೆಯಾಗುತ್ತದೆ. ಆದರೆ ಯಾವುದೇ ಒಂದು ರೆಸಿಸ್ಟರ್ ತೆಗೆದುಕೊಂಡರೆ ಅದು ಇಂತಿಷ್ಟೇ ಪ್ರಮಾಣದಲ್ಲಿ ಕರೆಂಟ್ ನ ರೆಸಿಸ್ಟೆನ್ಸ್ ನೀಡುತ್ತದೆ. ಅಂದರೆ ಒಂದು ಸರ್ಕ್ಯೂಟ್ ನಲ್ಲಿ 5 ವೋಲ್ಟ್ಸ್ ಬ್ಯಾಟರಿ ಇದ್ದು ಅದಕ್ಕೆ 100 ಓಮ್ಸ್ ನ ರೆಸಿಸ್ಟರ್ ಅಳವಡಿಸಿದರೆ ಆಗ ಸರ್ಕ್ಯೂಟ್ ನಲ್ಲಿ 50 ಮಿಲಿ ಆಂಪ್ಸ್ ಅಷ್ಟು ಕರೆಂಟ್ ಹರಿಯುತ್ತದೆ. ಇದನ್ನು ಓಮ್ಸ್ ಲಾ ಅಂದರೆ V I × R ಈ ಫಾರ್ಮುಲಾದಿಂದ ಕಂಡುಹಿಡಿಯಬಹುದು ಎಂದು ಎಲ್ಲ ಸಾಮಾನ್ಯ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ. ಆದರೆ ಈ ಕರೆಂಟ್ ಹಾಗೂ ಅದಕ್ಕೆ ರೆಸಿಸ್ಟೆನ್ಸ್ ಒಂದೇ ರೀತಿ ಇರುತ್ತದೆ, ಅಂದರೆ ಕಾನ್ಸ್ಟೆಂಟ್ ಆಗಿ ಇರುತ್ತದೆ. ಕರೆಂಟ್ ನ ಫ್ಲೋ ಬದಲಾಯಿಸಬೇಕಾದರೆ ನಾವು ಇನ್ನೊಂದು ರೆಸಿಸ್ಟರ್ ಅನ್ನು ಸರ್ಕ್ಯೂಟ್ ನಲ್ಲಿ ಅಳವಡಿಸಬೇಕಾಗುತ್ತದೆ. ಹೀಗೆ ನಾವು ಸರ್ಕ್ಯೂಟ್ ನಲ್ಲಿ ಕರೆಂಟ್ ನ ಫ್ಲೋ ಅನ್ನು ಕಡಿಮೆ ಅಥವಾ ಹೆಚ್ಚು ಮಾಡಲು ಈ ರೀತಿ ರೆಸಿಸ್ಟರ್ ಗಳನ್ನು ಸೇರಿಸುತ್ತಾ ತೆಗೆಯುತ್ತಾ, ಅಂದರೆ ಆಡ್ ರಿಮೂವ್ ಮಾಡುತ್ತಾ ಹೋಗಬೇಕಾಗುತ್ತದೆ. ಅಥವಾ ಹೆಚ್ಚಿನ ರೆಸಿಸ್ಟೆನ್ಸ್ ಕಡಿಮೆ ರೆಸಿಸ್ಟೆನ್ಸ್ ಇರುವ ರೆಸಿಸ್ಟರ್ ಗಳನ್ನು ರೀಪ್ಲೇಸ್ ಮಾಡುತ್ತಾ ಹೋಗಬೇಕಾಗುತ್ತದೆ. ಹೀಗೆ ಮ್ಯಾನ್ಯುಯಲ್ ಆಗಿ ಮಾಡಬೇಕಾಗುತ್ತದೆ. ಆದರೆ ಟ್ರಾನ್ಸಿಸ್ಟರ್ ನಲ್ಲಿ ಸೆಮಿಕಂಡಕ್ಟರ್ ಇರುವುದರಿಂದ, ಪಿಎನ್ ಜಂಕ್ಷನ್ಗಳು ಇರುವುದರಿಂದ, ಡಿಪ್ಲಿಷನ್ ಲೇಯರ್ ನ ಗಾತ್ರದ ವ್ಯತ್ಯಾಸಗಳು ಸಂಭವಿಸುವುದರಿಂದ ವೇರಿಯಬಲ್ ರೆಸಿಸ್ಟೆನ್ಸ್ ನಮಗೆ ಆಟೋಮೆಟಿಕ್ ಆಗಿ ಸಿಗುತ್ತದೆ. ಅಂದರೆ ಟ್ರಾನ್ಸಿಸ್ಟರ್ ವೇರಿಯಬಲ್ ರೆಸಿಸ್ಟರ್ ನಂತೆ ಕೆಲಸ ಮಾಡುತ್ತದೆ. ಸರ್ಕ್ಯೂಟ್ ನಲ್ಲಿ ರೆಸಿಸ್ಟೆನ್ಸ್ ಅನ್ನು ನಾವು ಹೆಚ್ಚು ಕಡಿಮೆ ಮಾಡಬಹುದು. ಇದನ್ನು ನಾವು ಒಂದೇ ರೀತಿಯ ಸರ್ಕ್ಯೂಟ್ ಉಪಯೋಗಿಸಿ, ಒಂದೇ ರೀತಿಯ ಪವರ್ ಸೋರ್ಸ್ ಬಳಸಿ, ಯಾವ ಕಾಂಪೊನೆಂಟ್ ಗಳನ್ನು ಹಾಗೂ ಅದರ ಕನೆಕ್ಷನ್ ಗಳನ್ನು ಬದಲಾಯಿಸದೆ ಕೇವಲ ಅದಕ್ಕೆ ಕೊಡುವ ಇನ್ಪುಟ್ ವೋಲ್ಟೇಜ್ ಅನ್ನು ಬದಲಿಸಿ ನಮಗೆ ಬೇಕಾದಂತಹ ಔಟ್ಪುಟ್ ವೋಲ್ಟೇಜ್ ಅನ್ನು ಪಡೆಯಬಹುದು. ಈ ಟ್ರಾನ್ಸಿಸ್ಟರ್ ನಮಗೆ ಇಂತಹ ವೇರಿಯಬಲ್ ಅಂದರೆ ಬದಲಾಗುವ ರೆಸಿಸ್ಟೆನ್ಸ್ ಅನ್ನು ನೀಡುತ್ತದೆ. ತುಂಬಾ ಹೆಚ್ಚು ರೆಸಿಸ್ಟೆನ್ಸ್ ಇದ್ದಾಗ ನಮಗೆ 0 ಅಂದರೆ ಆಫ್ ಎಂಬಂತಹ ಔಟ್ಪುಟ್ ಸಿಗುತ್ತದೆ. ಕಡಿಮೆಯಾದಾಗ ನಮಗೆ 1 ಅಂದರೆ ಆನ್ ಆದ ಔಟ್ಪುಟ್ ಸಿಗುತ್ತದೆ. ಹೀಗೆ ಟ್ರಾನ್ಸಿಸ್ಟರ್ ಸ್ವಿಚ್ ನಂತೆ ಕೆಲಸ ನಿರ್ವಹಿಸುತ್ತದೆ. ಇದಲ್ಲದೆ ಕಡಿಮೆ ಇನ್ಪುಟ್ ಕರೆಂಟ್ ಅನ್ನು ಪಡೆದುಕೊಂಡು ಹೆಚ್ಚಿನ ಔಟ್ಪುಟ್ ಕರೆಂಟ್ ಅನ್ನು ಸಹ ಕೊಡುತ್ತದೆ. ಇದರಿಂದಾಗಿ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ನಂತೆಯೂ ಕೆಲಸ ಮಾಡುತ್ತದೆ. ಇದು ಹೇಗೆ ಎಂಬುದನ್ನು ಮುಂದಿನ ಸಂಚಿಕೆಗಳಲ್ಲಿ ಸಂಕ್ಷಿಪ್ತವಾಗಿ ಹಾಗೂ ಸರಳವಾಗಿ ತಿಳಿದುಕೊಳ್ಳೋಣ. ಈಗ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದ್ದು ಟ್ರಾನ್ಸಿಸ್ಟರ್ ಅಂದರೆ ಟ್ರಾನ್ಸ್ಫರ್ ರೆಸಿಸ್ಟೆನ್ಸ್, ಅಂದರೆ ವೇರಿಯಬಲ್ ರೆಸಿಸ್ಟೆನ್ಸ್, ಬದಲಾಗುವ ರೆಸಿಸ್ಟೆನ್ಸ್, ಆನ್ ಅಥವಾ ಆಫ್ ಅಂದರೆ ಸ್ವಿಚ್, ಕಡಿಮೆಯಿಂದ ಹೆಚ್ಚಿಗೆ ಅಂದರೆ ಆಂಪ್ಲಿಫೈಯರ್. ಇಂತಹ ಕೆಲಸಗಳನ್ನು ಟ್ರಾನ್ಸಿಸ್ಟರ್ ಮಾಡುತ್ತದೆ. ಡಯೋಡ್ ನಲ್ಲಿ ಆನೋಡ್, ಕ್ಯಾಥೋಡ್ ಎಂಬ ಎರಡು ಟರ್ಮಿನಲ್ಗಳು ಇದ್ದವು. ಒಂದು ಪಿ ಹಾಗೂ ಒಂದು ಎನ್ ಭಾಗ ಇದ್ದವು ಹಾಗೂ ಮಧ್ಯದಲ್ಲಿ ಒಂದು ಪಿಎನ್ ಜಂಕ್ಷನ್ ಇತ್ತು. ಆದರೆ ಟ್ರಾನ್ಸಿಸ್ಟರ್ ನಲ್ಲಿ 3 ಟರ್ಮಿನಲ್ಗಳಿರುತ್ತವೆ: ಬೇಸ್, ಕಲೆಕ್ಟರ್ ಹಾಗೂ ಎಮಿಟರ್. ಇವು ಸಾಮಾನ್ಯ ಆನೋಡ್, ಕ್ಯಾಥೋಡ್ ಅಂದರೆ ಪಾಸಿಟಿವ್ ನೆಗೆಟಿವ್ ಅಲ್ಲ. ಈ ಟರ್ಮಿನಲ್ಗಳು ಇನ್ನೂ ವಿಶಿಷ್ಟವಾಗಿ ಕೆಲಸ ಮಾಡುತ್ತವೆ.
ಅಲ್ಲದೆ ಟ್ರಾನ್ಸಿಸ್ಟರ್ ನಲ್ಲಿ 2 ಪಿ ಹಾಗೂ 1 ಎನ್ ಭಾಗ ಅಥವಾ 2 ಎನ್ ಹಾಗೂ 1 ಪಿ ಭಾಗ ಇರುತ್ತವೆ. ಅಂದರೆ ಒಂದು ಸೆಮಿಕಂಡಕ್ಟರ್ ವೇಫರ್ ತೆಗೆದುಕೊಂಡು ಆ ಕಡೆ ಈ ಕಡೆ ಪಿ ಟೈಪ್ ಇಂಪ್ಯೂರಿಟಿಯನ್ನು ಡೋಪ್ ಮಾಡುತ್ತಾರೆ, ಮಧ್ಯದಲ್ಲಿ ಎನ್ ಟೈಪ್ ಡೋಪ್ ಮಾಡುತ್ತಾರೆ, ಅಥವಾ ಮಧ್ಯದಲ್ಲಿ ಪಿ ಟೈಪ್ ಡೋಪ್ ಮಾಡಿ ಅದರ ಪಕ್ಕಗಳಲ್ಲಿ ಎನ್ ಟೈಪ್ ಡೋಪ್ ಮಾಡುತ್ತಾರೆ. ಹಾಗಾಗಿ 2 ಬಗೆಯ ಟ್ರಾನ್ಸಿಸ್ಟರ್ಗಳು ಇವೆ, ಎನ್ಪಿಎನ್ ಹಾಗೂ ಪಿಎನ್ಪಿ ಟ್ರಾನ್ಸಿಸ್ಟರ್ಗಳು. ಹಾಗಾಗಿ ಈ ಟ್ರಾನ್ಸಿಸ್ಟರ್ಗಳಲ್ಲಿ 2 ಪಿಎನ್ ಜಂಕ್ಷನ್ಗಳಿರುತ್ತವೆ, 3 ಟರ್ಮಿನಲ್ಗಳು ಸಿಗುತ್ತವೆ. ಇಂತಹ ಟ್ರಾನ್ಸಿಸ್ಟರ್ನ ಕಾರ್ಯವೈಖರಿ ಹೇಗಿರುತ್ತದೆ, ಅದರೊಳಗಿನ ಕರೆಂಟ್ನ ಹರಿಯುವಿಕೆ ಯಾವ ರೀತಿ ಇರುತ್ತದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಾವು ಯಾವಾಗಲೂ ಹೇಳುವಂತೆ ಬೇಸಿಕ್ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಮುಂದೆ ಹೋಗುತ್ತಾ ಹೋಗುತ್ತಾ ಕಾಂಪ್ಲಿಕೇಟೆಡ್ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಾಗುತ್ತದೆ. ನಿಮಗೆ ಎಲೆಕ್ಟ್ರಾನಿಕ್ಸ್ ಜಗತ್ತಿನಲ್ಲಿ ಕುತೂಹಲವಿದ್ದರೆ, ಎಲೆಕ್ಟ್ರಾನಿಕ್ಸ್ ವಿಷಯವನ್ನು ಆಳವಾಗಿ ವ್ಯಾಸಂಗ ಮಾಡಬೇಕು ಎಂದಿದ್ದರೆ, ಇನ್ನಷ್ಟು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಗಳಾದ ಕೆಪಾಸಿಟರ್, ಇಂಡಕ್ಟರ್, ಅಟೆನ್ಯೂಯೇಟರ್, ರಿಲೇ, ಟ್ರಾನ್ಸ್ಫಾರ್ಮರ್ ಇವುಗಳ ಬಗ್ಗೆ ಒಳ್ಳೆಯ ಪುಸ್ತಕಗಳಿಂದ ಅಥವಾ ಎಜುಕೇಶನಲ್ ವಿಡಿಯೋಗಳಿಂದ ತಿಳಿದುಕೊಳ್ಳಬಹುದು. ನಾವು ಇಲ್ಲಿ ಕಂಪ್ಯೂಟರ್ ಸರಳ ಜ್ಞಾನದ ಇತಿಮಿತಿಯಲ್ಲಿ ಅತಿ ಪ್ರಾಥಮಿಕವಾದ ಎಲೆಕ್ಟ್ರಾನಿಕ್ ವಿಚಾರಗಳನ್ನು ಸಾಧ್ಯವಾದಷ್ಟು ಸರಳವಾಗಿ ಹಾಗೂ ಕುತೂಹಲ ಭರಿಸುವಂತೆ ತಿಳಿಸಿಕೊಡುತ್ತಿದ್ದೇವೆ.